ನಮಸ್ಕಾರ ಸಾವುಕಾರ್ರೆ. ಇವತ್ತು ನಾನು ನಿಮ್ಮನ್ನು ರಾಜಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಹೋದರೆ ಎಲ್ಲೆಲ್ಲಿ ಏನೇನು ನೋಡಬೇಕು, ಮಾಡಬೇಕು, ತಿನ್ನಬೇಕು, ಏನು ಕಿತ್ತು ಗುಡ್ಡಿ ಹಾಕಬೇಕು ಅಂತ ಎಲ್ಲ ನೋಡೋಣ. ನಮ್ಮ ರಾಜಸ್ಥಾನ ನೋಡಲಿಕ್ಕೆ ಭಾಳ ಚಂದ. ಕೈಕಾಲು ಗಟ್ಟಿದ್ರೆ ಅರಮನೆಯಾಗ ಓಡಾಡಲಿಕ್ಕೂ ಅಂದ. ಅಲ್ಲಿ ಮರುಭೂಮಿ ಮತ್ತು ಬಣ್ಣ ನೋಡಿದ್ರೆ ಬಾಯಿನೇ ಬಂದ. ಈ ಪಟ್ಕ ಹಾಕೊಂಡಿರೋ ಕಾಕಾನ್ ಶಾರ್ಟ್ ಮಾತ್ರ ಕಂಪಲ್ಸರಿ ಇಲ್ಲ, ಅದಕ್ಕೆ ನಾನು ಹಾಕೇ ಬಿಟ್ಟಿನಿ. ನಮಗೆ ಅಡ್ವೆಂಚರ್ ಶುರುವಾಗೋದು ಗುಜರಾತಿನ ಅಹಮದಾಬಾದ್ ಸಿಟಿಯಿಂದ. ಟಿಕೆಟ್ ರೇಟ್ ಭಾಳ ಕಡಿಮೆ ಇತ್ತು ಅಂತ ನಾವು ಬೆಂಗಳೂರಿಂದ ಫ್ಲೈಟ್ನಾಗ ಇಲ್ಲೇ ಬಂದ್ವಿ. ನೀವು ಬೇಕಿದ್ರೆ ಡೈರೆಕ್ಟ್ ಜೈಪುರ್ಗೆ ಹೋಗಿ ಅಲ್ಲಿಂದ ಕೂಡ ನಿಮ್ಮ ಟ್ರಿಪ್ ಪ್ಲ್ಯಾನ್ ಮಾಡ್ಬೋದು. ಅಹಮದಾಬಾದ್ನಾಗ ಇಳಿದ ಕೂಡಲೇ ಅಲ್ಲಿಂದ ಎನರ್ಜಿ ತೊಗೊಂಡು ಮಸ್ತ್ ಗುಜರಾತಿ ಫಾಫ್ಡಾ ಬಾರಿಸಿ ನಾವು ಸೀದಾ ಸರೋವರಗಳ ನಗರಿ ಕಡೆ ಹೊರಟ್ವಿ. ಇದು ನೋಡ್ರಿ ಉದಯ್ಪುರ. 1559ರಾಗ ಮಹಾರಾಣಾ ಉದಯ್ ಸಿಂಗ್ ಅವರು ಇದನ್ನು ಮೇವಾಡ್ ಸಾಮ್ರಾಜ್ಯದ ಗಟ್ಟಿನೆಲೆ ಮಾಡ್ಕೊಂಡಿದ್ರು. ಈ ಜಾಗ ಅಂದ್ರೆ ಭಾರಿ ರೋಮಾಂಚಕ. ಆ ಪಿಚೋಲ ಸರೋವರ ದಂಡಿ ಮೇಲೆ ಇರೋ ಸಿಟಿ ಪ್ಯಾಲೇಸ್ ನೋಡಿದ್ರೆ ಅಂತೂ ಮುಗ್ದ ಹೋತು. ಸೂರ್ಯ ಮುಳುಗೋ ಟೈಮ್ನಾಗ ಒಂದು ಬೋಟ್ ರೈಡ್ ಮಾಡ್ರಿ. ಆ ಜಗಮಂದಿರ್ ಮತ್ತು ಲೇಕ್ ಪ್ಯಾಲೇಸ್ ನೀರ್ ಮೇಲೆ ಮುತ್ತಿನಂಗೆ ಹೊಳಿತಾವ. ಈ ಹಗ್ಗದ ಕಾರ್ನಾಗ ಬೆಟ್ಟದ ಮೇಲಿರೋ ಕರ್ಣಿ ಮಾತಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಭವ್ಯ ಸೂರ್ಯಾಸ್ತ ನೋಡ್ರಿ. ಸಂಜಿಕ ಫತೇಸಾಗರ್ ಕೆರೆ ಹತ್ರ ಓಡಾಡ್ಕೋತ ಅಲ್ಲಿನ ಚಾಟ್ಸ್ ಎಂಜಾಯ್ ಮಾಡ್ರಿ. ಆಮೇಲೆ 18ನೇ ಶತಮಾನದ ಲೋಟಸ್ ಪೂಲ್ಸ್ ಇರೋ ಸಹೇಲಿಯೋಂಕಿ ಬಾರಿ ನೋಡ್ರಿ. ಕೆರೆ ದಂಡಿ ಮೇಲೆ ದಾಲ್ ಬಾಟಿ ಚೂರ್ಮಾ ತಿಂದ್ರೆ ಸ್ವರ್ಗಕ್ಕೆ ಕಿಚ್ಚಿ ಹೊಚ್ಚಂದ ಸರ್ವಜ್ಞ. ಇದಕ್ಕೆ ಸ್ವಲ್ಪ ಗ್ಯಾಸ್ ಆಗೋದು ಭಾಳ ನೋಡ್ಕೊಂಡು ತಿನ್ರಿ. ಮತ್ತೆ ಉದಯ್ಪುರ್ ಬರೀ ನೋಡ್ಲಿಕ್ಕೆ ಚಂದ ಅಷ್ಟೇ ಅಲ್ಲ, ರಜಪೂತ್ ಮಂದಿ ಹುಂಬತನ ಮತ್ತು ಕಲೆಗೆ ಹೆಸರಾದ ಮೇವಾಡ್ ಇತಿಹಾಸ ಇಲ್ಲದ. ಮುಂದೆ ಬಂಗಾರದ ಊರು ಜೈಸಲ್ಮೇರ್ ಹೋಗೋಣ. 1156ರಾಗ ರಾವಲ್ ಜೈಸಲ್ ಅವರು ಇದನ್ನ ಸಿಲ್ಕ್ ರೋಡ್ ವ್ಯಾಪಾರದ ಕೇಂದ್ರವಾಗಿ ಕಟ್ಟಿದ್ರು. ಇಲ್ಲಿನ ಮೇನ್ ಅಟ್ರಾಕ್ಷನ್ ಅಂದ್ರೆ ಜೈಸಲ್ಮೇರ್ ಕೋಟೆ. ಇದು ಯುನೆಸ್ಕೋ ಲಿಸ್ಟ್ನಾಗೂ ಐತಿ. ಆಶ್ಚರ್ಯ ಏನಪ್ಪಾ ಅಂದ್ರೆ ಇವತ್ತಿಗೂ ಸಿಟಿದು ಗಿರ್ದಾಭಾಗ್ ಜನ ಕೋಟೆ ಒಳಗನೆ ಇರ್ತಾರೆ. ಕಲ್ನ್ಯಾಗ ಕೆತ್ತಿರೋ ಜೈನ್ ಗುಡಿಗಳು ಮತ್ತು ಪಟವಾಂಕಿ ಹವೇಲಿ ನೋಡಿದ್ರೆ ನಿಮ್ಗೆ ಹಳೆ ಕಾಲದ ಇಂಜಿನಿಯರಿಂಗ್ ಒಂದು ಸಲಾಮ್ ಹಾಕ್ತೀರಿ. ಇದ್ರ ಬಗ್ಗೆ ಫುಲ್ ಡಾಕ್ಯುಮೆಂಟ್ರಿ ಮಾಡೀನಿ, ಅದನ್ನು ನೋಡ್ರಿ. ಆದರೆ ಅಸಲಿ ಮಜಾ ಇರೋದು ಮರಳುಗಾಡ್ನಾಗ. ಥಾರ್ ಮರುಭೂಮಿಗೆ ಹೋಗ್ಬೇಕಂದ್ರೆ ಇಲ್ಲೇ ಬರ್ಬೇಕು ನೀವು. ಮುಂಜಾನೆ ಲಘು ಹೋಗ್ಬೇಕು, ಇಲ್ಲ ಅಂದ್ರೆ ಅಲ್ಲಿ ರಣ ಬಿಸಿಲಿಗೆ ನೀರೆಲ್ಲಿ ಹೊಂಟದ ಬೆವರೆಲ್ಲಿಂದ ಬರ್ಲಿಕ್ಕತ್ತದ ಗೊತ್ತೇ ಆಗಂಗಿಲ್ಲ. ಬರೀ ಒಂಟಿ ಸವಾರಿ ಅಷ್ಟೇ ಅಲ್ಲ, ಸ್ವಲ್ಪ ಧೈರ್ಯ ಇರೋರು ಜೀಪ್ ಸಫಾರಿ ಅಥವಾ ATV ರೈಡ್ ಮಾಡ್ರಿ. ಎಲ್ಲ ನರುಗಳು ಬಾಯಾಗ ಬರ್ತಾವೆ. ಮತ್ತು ಖರೆ ಭಾಳ ಮಜಾ ಅವನವನ್ನ. ಸಂಜೆ ಹೊತ್ನಾಗ ರಾಜಸ್ಥಾನಿ ಜಾನಪದ ಸಂಗೀತ ಮತ್ತು ಡ್ಯಾನ್ಸ್ ನೋಡಿ ಮಜಾ ಮಾಡ್ರಿ. ರಾತ್ರಿ ಉಸ್ಕಿನ ಮೇಲೆ ಮಲಗಿ ಮುಗಲಾಗಿ ಚಿಕ್ಕಿ ನೋಡ್ಕೊಂಡಿರೋದು ನಿಮ್ಮ ಲೈಫ್ನ ಬೆಸ್ಟ್ ಮೂಮೆಂಟ್ ಆಗ್ತದೆ. ಇದು ಹೇಳಿಕ್ಕೆ ಅಷ್ಟೇ ಮಸ್ತ್ ಅನಿಸ್ತದ, ಆದ್ರೆ ಖಬರ್ಗೆಟ್ ಮಲಗಿದ್ರೆ ಹಂಗ್ಯಾಗ ಹಾವ ಚೋಳನ ಹೋಗ್ತಾವೆ. ಮತ್ತು ಸುಮ್ಮ ರೂಮ್ನಾಗ ಹೋಗಿ ಮಲ್ಕೊಳ್ರಿ. ಈಗ ಜೋಧ್ಪುರ ಅಂದ್ರೆ ನೀಲಿನಗರಿ. 1459ರಾಗ ರಾವಜೋಧ ಇದನ್ನ ಮಾರ್ವಾಡ್ ಸಾಮ್ರಾಜ್ಯದ ರಾಜಧಾನಿ ಮಾಡಿದ್ರು. ಇಲ್ಲಿನ ದೈತ್ಯಾಕಾರದ ಮೆಹರಾನ್ಗಢ್ ಕೋಟೆ ಇಂಡಿಯಾದಲ್ಲೇ ಅತಿ ದೊಡ್ಡ ಕೋಟೆಗಳಲ್ಲಿ ಒಂದು. ಇದು 15ನೇ ಶತಮಾನದ ಗುಡ್ಡದ ಮೇಲಿರೋ ಜಗಜಟ್ಟಿ ಕೋಟೆ. ಜೈಪುರ್ ಫಿರಂಗಿ ಅಟ್ಯಾಕಿಗೆ ಕಚ್ಚಿ ನಿಂತಿತ್ತು. ಇದರ ಮೇಲಿಂದ ನೀಲಿ ಬಣ್ಣದ ಮನೆಗಳನ್ನು ನೋಡ್ಲಿಕ್ಕೆ ಭಾಳ ಚಂದ ಕಾಣಿಸ್ತದ. ಅಲ್ಲಿನ ಈ ನೀಲಿ ಮನೆಗಳು ಬಿಸಿಲನ್ನು ತಂಪು ಮಾಡ್ತವ ಮತ್ತೆ ಬ್ರಾಹ್ಮಣರ ಸಂಪ್ರದಾಯದ ಪ್ರತೀಕವ. ಉಮೇದ್ ಭವನ್ ಪ್ಯಾಲೇಸ್ನಾಗ ಅಡ್ಡಾಡಿ ಅಲ್ಲಿನ ಹಳೆಯ ಕಾರುಗಳ ಮ್ಯೂಸಿಯಮ್ಮು ನೋಡ್ರಿ. ಆಮೇಲೆ ಸರ್ದಾರ್ ಮಾರ್ಕೆಟ್ ಹತ್ರ ಹೋಗಿ ಅಲ್ಲಿನ ಕ್ಲಾಕ್ ಟವರು, ಲೋಕಲ್ ಶಾಪಿಂಗ್ ಮತ್ತು ಸ್ಟ್ರೀಟ್ ಫುಡ್ ಟೇಸ್ಟ್ ಮಾಡೋದನ್ನು ಮರಿಬೇಡ್ರಿ. ನೆಕ್ಸ್ಟು ಪುಷ್ಕರ, ಮಹಾಭಾರತ ಕಾಲದ ಪುಣ್ಯಕ್ಷೇತ್ರ. ಇಡೀ ಜಗತ್ನಾಗ ಸೃಷ್ಟಿಕರ್ತ ಬ್ರಹ್ಮನಿಗಿರೋ ಒಂದೇ ಒಂದು ಮುಖ್ಯ ದೇವಸ್ಥಾನ ಇಲ್ಲದ. ಚತುರ್ಮುಖ ಬ್ರಹ್ಮನ ಆ ಮೂರ್ತಿ ನೋಡ್ಲಿಕ್ಕೆ ಅಪರಂಪಾರ. ಹಾಗೆ ಪುಷ್ಕರ ಕೆರೆಯ ಪವಿತ್ರ ನೀರಿನಾಗ ಒಂದು ಮುಳುಗಾಕಿ ಅಲ್ಲಿನ ಆರತಿ ನೋಡ್ಕೊಂಡು ಬನ್ರಿ. ಇನ್ನು ಮುಂದೆ ಬರ್ತದೆ ನೋಡ್ರಿ ನಮ್ಮ ಸೋಷಿಯಲ್ ಮೀಡಿಯಾ ಸಿಟಿ ಗುಲಾಬಿ ನಗರ ಜೈಪುರ. 1727ರಾಗ ಸ್ಥಾಪನೆಯಾದ ಈ ಪಿಂಕ್ ಸಿಟಿ ರಜಪೂತರ ಅದ್ಭುತದ ಪ್ಲಾನಿಂಗ್ ಸಾಕ್ಷಿ. ಜೈಪುರಿಗೆ ಬಂದು ಹವಾಮಹಲ್ ನೋಡಿದ್ರೆ ಹೆಂಗೆ? ರಾಣಿಯರಿಗೆ ರೋಡ್ ಮ್ಯಾಲಿನ ಹಬ್ಬದ ಆಚರಣೆ ನೋಡ್ಲಿಕ್ಕೆ ಅಂತ ಕಟ್ಸಿರೋ ಈ ಹವಾಮಹಲ್ಲು ಎಂಥ ಮನುಷ್ಯಂದು ಹವಾ ಇಳಿಸಿಬಿಡ್ತದ, ಅಷ್ಟು ಬ್ಯೂಟಿಫುಲ್. ಆಮೇಲೆ ಜಲ್ಮಹಲ್ ನೋಡಿ ಸೀದಾ ಬೆಟ್ಟದ ಮೇಲಿರೋ ಅಂಬೇರ್ ಫೋರ್ಟ್ ಕಡೆ ಹೊರಟ್ವಿ.
ನಿಮಗೊಂದು ಮಜಾ ಹೇಳೋದು ಅಂದ್ರೆ ಚೀನಾದ ಮಹಾಗೋಡೆ ಆದಮೇಲೆ ಕುಂಭಲ್ಗಢದ 36 ಕಿಲೋಮೀಟರ್ ಗೋಡೆ ಎರಡನೇ ಅತಿ ದೊಡ್ಡ ಗೋಡೆ ಇಡೀ ವಿಶ್ವದಲ್ಲೇ. ನೆಕ್ಸ್ಟ್ ದೊಡ್ಡದಂದ್ರೆ ಅಮೇರ್ ಗೋಡೆ 15ರಿಂದ 18 ಕಿಲೋಮೀಟರ್ ಉದ್ದದ. ಈಗ ಅಲ್ಲಿ ಹೋಗ್ಲಿಕ್ಕೆ ಬಿಡಂಗಿಲ್ಲ. ಇವು ನಮ್ಮ ಇತಿಹಾಸದ ರಕ್ಷಾ ಕವಚಗಳಿದ್ದಂಗೆ. ಸಿಟಿ ಒಳಗೆ ಸಿಟಿ ಪ್ಯಾಲೇಸ್ ನೋಡಿಕೊಂಡು 8ನೇ ಶತಮಾನದ ಜಂತರ್ ಮಂತರ್ ನೋಡ್ರಿ, ಹೆಸರು ಕೇಳಿ ಅದು ಮಾಟ ಮಾಯ ಮಾಡೋ ಜಾಗ ಅನ್ಕೊಂಡಿರುವಂತ. ಇವು ಕಲ್ಲಿನ ನೆರಳು ಗಡಿಯಾರದಿಂದ ನಕ್ಷತ್ರಗಳನ್ನ ಅಳೆಯೋ ಖಗೋಳಶಾಸ್ತ್ರದ ಕೇಂದ್ರಗಳು. ಈಗ ಯುನೆಸ್ಕೋ ಹೆರಿಟೇಜ್ ಸೈಟ್ ಕೂಡ. ಶಾಪಿಂಗ್ ಮಾಡ್ಲಿಕ್ಕಂತೂ ಜೈಪುರ್ ಸ್ವರ್ಗ. ಇಲ್ಲಿನ ಅರಿವಿ ಆಭರಣಗಳು ಮಸ್ತ್ ಇರ್ತಾವೆ. ಜೈಪುರದ ವೈಬ್ ಬೇರೆನೇ ಅದ. ಇವಿಷ್ಟು ನಾವು ನೋಡಿದ ಮುಖ್ಯ ಜಾಗಗಳು. ನಿಮಗೆ ಟೈಮ್ ಸಿಕ್ಕರೆ ಮೇವಾಡ್ ಮತ್ತು ಹಳದಿಘಾಟ್ ಕೂಡ ನೋಡಿ ಬರ್ಬೋದು. ಅಂದಂಗೆ ಒಂದು ಬೋನಸ್ ವಿಷಯ, ಹಾದ್ಯಾಗ ಹೋಗುವಾಗ ನಮಗೆ ಬುಲೆಟ್ ಮೋಟರ್ ಸೈಕಲ್ ದೇವಸ್ಥಾನ ಸಿಗ್ತದೆ. ಅದನ್ನು ನಾವು ಒಂದು ದೊಡ್ಡ ಫುಲ್ ಡಾಕ್ಯುಮೆಂಟ್ರಿ ಮಾಡೀನಿ, ಆಮೇಲೆ ನೋಡ್ಬೋದು ನೀವು. ಆಮೇಲೆ ಚಾರ್ ಭುಜ್ನಾಥ್ ಮಂದಿರ ಮತ್ತು ಆಶಾಪುರ ಮಾತಾಜಿ ಮಂದಿರ ಕೂಡ ದರ್ಶನ ಮಾಡಿ ಬರ್ಬೋದು. ರಾಜಸ್ಥಾನ ಅಂದರೆ ನಿಜವಾಗ್ಲೂ ರಾಜ ಮಹಾರಾಜರ ಭೂಮಿ. ನಮ್ಮ ಈ ಪೂರಾ ಪ್ರವಾಸನ ಮಸ್ತಾಗಿ ಅರೇಂಜ್ ಮಾಡಿದ ಸುಜಯ್ ಟ್ರಾವೆಲ್ಸ್ಗೆ ಒಂದು ದೊಡ್ಡ ಥ್ಯಾಂಕ್ಸ್. ಇವ್ರು ಭಾಳ ಆರಾಮ್ ಮತ್ತು ಸೋಯಿನಾಗ ಟ್ರಿಪ್ ಮಾಡಿಸ್ತಾರೆ. ಇವ್ರನ್ನೊಮ್ಮೆ ಚೆಕ್ ಮಾಡಿರಿ. ನಿಮ್ಗೆ ಈ ವಿಡಿಯೋ ಚಲೋ ಅನಿಸಿದ್ರೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನಿಮ್ದೇನೂ ಗಂಟು ಹೋಗಂಗಿಲ್ಲ. ಮುಂದಿನ ಟ್ರಿಪ್ ಎಲ್ಲಿಗೆ ಹೋಗೋಣ ಅಂತ ಕಮೆಂಟ್ನಾಗ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಾಗ. ಹ್ಯಾಪಿ ಟ್ರಾವೆಲ್ಸ್.